ದಕ್ಷಿಣ ಭಾಗ ಅಭಿವೃದ್ಧಿ ಆಗಿದೆ ಸರ್. ನಮ್ಮ ವಾರ್ಡಲ್ಲಿ ಪೂರ ಕಾಂಗ್ರೆಸ್ಸೇ ಬರೋದು. ಕಾಂಗ್ರೆಸ್ ಏನು ವೈಮನಸ್ಸಿಲ್ಲ, ಎಲ್ಲ ಸರಿಪಡಿಸಕತ್ತಾರಾಗ್ಲೇ. ನೆಕ್ಸ್ಟ್ ತಂಟೆಗೆ ನಮ್ಮ ಸಮುದಾಯದಿಂದ ನಾವು ಕೇಳ್ತೀವಿ ಅದಕ್ಕಂತ ಹೇಳಿದೆ ಸರ್. ದಕ್ಷಿಣ ಭಾಗ ಅಭಿವೃದ್ಧಿ ಆಗಿದೆ ಸರ್. ಈಗ ನೀವು ನಿಂತಿರೋದು ರೋಡ್ ನೋಡಿದ್ರೆ CC ರೋಡ್, ಮಧ್ಯೆ ಟಾರ್ ರೋಡ್ ಇತ್ತು. ಟಾರ್ ರೋಡ್ ಒಂದ್ ವರ್ಷ ಕಿತ್ಕೊಂಡು ಹೋಗೋದು, ಮತ್ತೆ ಮಡ್ಕಮಠ ಗುಂಡಿ, ಮತ್ತೆ ಆ ರೋಡಿಗೆ ಬಾ ಈ ರೋಡಿಗೆ ಬಾ. ಈಗ ನೋಡಿದ್ರೆ CC ರೋಡ್ ಅಲ್ಲಿ ಇದ್ದೀರಾ. ಅಭಿವೃದ್ಧಿ ಆಗಿದೆ ಸರ್. ನಾವು ನಮ್ಮನೆ ಹೆಂಗೆ ಕ್ಲೀನ್ ಇಟ್ಕೊಂತೀವಿ, ನಮ್ಮ ನಗರನೂ ಹಂಗೆ ಸ್ವಚ್ಛವಾಗಿ ಇಟ್ಕೊಂಡ್ರೆ ಸೌತ್ ಗಿಂತ ದಕ್ಷಿಣನೇ ಟಾಪ್ ಮೇಯಲ್ಲಿ ಇರುತ್ತೆ ಸರ್. ಅಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಏನೆಲ್ಲ ಇಷ್ಟೆಲ್ಲ ಅನುದಾನ ಕೊಟ್ಟಿದ್ದಾರೆ, ಏನೆಲ್ಲ ಕೊಟ್ಟಿದ್ದಾರೆ? ಶ್ರಮಶೀಲತ ಆಗಿರ್ಬೋದು, ಮಲ್ಲಿಕಾರ್ಜುನ ಸರ್, ಅವರು ಕೋವಿಡ್ ವಿಷಯದಲ್ಲಿ ಅವ್ರದೇ ಸ್ವಂತ ದುಡ್ಡು ಖರ್ಚು ಮಾಡಿ 7 ಕೋಟಿ ಖರ್ಚು ಮಾಡಿ ವ್ಯಾಕ್ಸಿನ್ ಎಲ್ಲ ಹಾಕ್ಸಿದ್ದಾರೆ. ಆಮೇಲೆ ಅವ್ರ ಹಾಸ್ಪಿಟಲ್ಗಳಲ್ಲಿ 20% 30% ಅಂತ ಬಡವರಿಗೆಲ್ಲ ಸ್ಕೀಮ್ ಎಲ್ಲ ಮಾಡಿದ್ದಾರೆ. ಆಮೇಲೆ ನೀವು ಏನಾರ ಒಂದ್ 2-3 ಲಕ್ಷ ಬಿಲ್ ಆದ್ರೆ ಅವ್ರ ಮನೆತನದಲ್ಲಿ ಹೋಗಿ ಸರ್ ನಾನು ಬಡವ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಅರ್ಧದಲ್ಲಿ 50% ನಿಮಗೆ ಡಿಸ್ಕೌಂಟ್ ಮಾಡಿ ಕೊಟ್ಟಿದ್ದಾರೆ ಸರ್. ನಾನು ಅದ್ರಾಗ ಒಂದು ಅಭ್ಯರ್ಥಿ ಸರ್, ನಾನು ಮಾಡಿಸ್ಕೊಂಡಿದ್ದೀನಿ ಸರ್. ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಎಷ್ಟು ನಿಮ್ಮ ವಾರ್ಡಲ್ ಆಗಿರ್ಬೋದು, ನಿಮ್ಮ ಎಷ್ಟು ಮತಗಳಿದೆ, ಎಷ್ಟು ಮತಗಳು ಗಳಿಸಬಹುದು ಸರ್? ನಮ್ಮ ವಾರ್ಡಲ್ಲಿ ಪೂರ ಕಾಂಗ್ರೆಸ್ಸೇ ಬರೋದು ಸರ್. 11ನೇ ವಾರ್ಡಲ್ಲಿ ಸಾಲಿಡ್ ಲೀಡ್ ಕೊಡುತ್ತೆ. ನಾವು ಪ್ರತಿ ವರ್ಷನೂ ಅವರಿಗೆ ಲೀಡ್ ಕೊಟ್ಟಿದ್ದೀವಿ. ಈ ವರ್ಷನೂ ಸಾಲಿಡ್ ಲೀಡ್ ಕೊಡ್ತೀವಿ ಅವರಿಗೆ. ನಾವು ಅವ್ರಿಗೆ ಬಿಟ್ರೆ ಯಾರಿಗೆ ಮತ ಹಾಕೋದು ನಮ್ದ್ರಲ್ಲಿ ಗೊತ್ತಿಲ್ಲ ಸರ್. SDP ಕೂಡ ಬಂದಿರೋದ್ರಿಂದ ಎಲ್ಲೋ ಮತ ಇಲ್ಲ ಸರ್, ನಮ್ದ್ರಲ್ಲಿ SDP ಯಾರಿಲ್ಲ, ಯಾರು ಹಾಕೋದು ಇಲ್ಲ. ಯಾಕಂದ್ರೆ ನಮಗೆ ಯಾರು ಬಂದು ಮುಂದೆ ನಿಂತು ಭುಜ ಕೊಟ್ಟು ಹೆಲ್ಪ್ ಮಾಡ್ತಾರೆ, ನಾವು ಅವರಿಗೆ ಮಾತ್ರ ಹಾಕೋದು ಸರ್. ನಮ್ಮ ಕಷ್ಟ ಕಾಲಕ್ಕೆ ನಮಗೆ ಯಾರು ಬರ್ತಾರೆ ಅವ್ರಿಗೆ ಹಾಕೋದು. ಹಾಗಾಗಿ ನಾವು ಕಾಂಗ್ರೆಸ್ಸಿಗೆ ವೋಟ್ ಹಾಕೋದು. ಅಭ್ಯರ್ಥಿ ಬಗ್ಗೆ ಹೇಳೋದಾದ್ರೆ ಸರ್, ಅಭ್ಯರ್ಥಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಅವರು ಯಂಗ್ಸ್ಟಾರ್. ಫಸ್ಟ್ ಪಾಯಿಂಟ್, ಅವ್ರು ಏನ್ ಬೇಕಿದ್ರು ಕೆಲಸ ಮಾಡಕ್ ರೆಡಿ ಇದ್ದಾರೆ. ನೀವು ಎಲ್ಲಿ ಬೇಕಿದ್ರು ಕರೆದ್ರು ಬರ್ತಾರೆ, ಎಲ್ಲಿ ಬೇಕಿದ್ರು ಹೋಗಕ್ಕಿದ್ರು ಅವ್ರು ಉದ್ಯಮಿ. ಆಮೇಲೆ ನೀವು ಏನಾರ ಕೆಲಸಗಳಿದ್ದಾಗ ಕರೆದ್ರೆ ಬಂದು ನಮ್ಮ ಏನ್ ಕೆಲಸ ಮಾಡ್ತಾರೆ. ಯಂಗ್ಸ್ಟಾರ್ ಯೂತ್ ಎಲ್ಲ ಮುಂದೆ ಬರ್ಬೇಕು ಸರ್. ಈಗಿನ ಕಾಲದಲ್ಲಿ ಹಳಬರು ವಯಸ್ಸಾದವರಿಗೆಲ್ಲ ಬ್ಯಾಕ್ ಮಾಡಬೇಕು. ಹೆಂಗ್ ಯೂತ್ ಸಾರಿಗೆ ಹೆಂಗ್ ಯೂತ್ ಬರ್ತಾರೆ ಹಂಗೆ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ. ಎಲ್ಲ ಅವ್ರ ಮೈಂಡ್ ಪ್ರಕಾರ ಬೇರೆ ದೇಶಗಳಲ್ಲಿ ಹೆಂಗಿದಾವೆ ಆ ದೇಶ ಇದಕ್ಕೆ ಕಂಪೇರ್ ಮಾಡಿ ಆ ಟೈಪ್ ಟೆಕ್ನಾಲಜಿ ಎಲ್ಲ ತರ್ಬೋದು ಸರ್. ಈಗಿನ ಜೊತೆ ನಿಮ್ಮ ಜೊತೆ ಯಾವ ತರ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್? ಅವರು ಏನಂತ ಹೇಳಿದ್ರೆ, ಅವರು ನನ್ಗೆ ಅಣ್ಣ ಸಾರು ಅಂತ ಕರೀರಿ ಅಂತ ಹೇಳದೇ ಇಲ್ಲ. ಸಾಮರ್ಥ್ಯ ಅಂತ ಹೇಳಿ ಹೆಸರು ಕರೀರಿ ಅಂತಾರೆ. ಸಾಮಾನ್ಯವಾಗಿ ಸಾಮರ್ಥ್ಯ ಆಗಿದ್ದಾರೆ ನಮ್ಮ ಜೊತೆಗೆಲ್ಲ. ಅವರು ದುಡ್ಡಿದ್ರೆ ಸಾರ್ ಅಂತ ಕರೀರಿ, ಅಣ್ಣ ಅಂತ ಕರೀರಿ ಅಂತ ಹೇಳೇ ಇಲ್ಲ. ಅಣ್ಣ ಅಂತ ಕರೀದ್ರೆ ಯಾಕೆ ಕರೀತೀಯ, ನಾನು ವಯಸ್ಸಲ್ಲಿ ಸಣ್ಣವನು, ಸಾಮರ್ಥ್ಯ ಅಂತ ಕರೀರಿ ನನಗೆ ಅಂತ ಹೇಳ್ತಾರೆ ಸರ್ ಅವರು. ಹಾಗಾಗಿ ಸಾಮರ್ಥ್ಯನಾಗಿ ಬೆಳೆದಿದ್ದಾರೆ ಸರ್ ಅವರು. ಚೆನ್ನಾಗಿ ನಡೆಯಕತ್ತ ಸರ್. ಕಾಂಗ್ರೆಸ್ ಗೆಲ್ಲುತ್ತೆ. ಕಾಂಗ್ರೆಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಅವ್ರು ಹೇಳ್ತಾರೆ ಏನು ವೈಮನಸ್ಸಿಲ್ಲ, ಎಲ್ಲ ಸರಿಪಡಿಸಕತ್ತಾರಾಗ್ಲೇ. ಬೆಂಗಳೂರಿಂದ ಎಲ್ಲ ಬಂದರೆ ನಮ್ಮ ಹಿರಿಯ MLS ಚೆನ್ನಾಗಿ ನಡೀತದೆ. ಮಲ್ಲಿಕಾರ್ಜುನ ಅವರು ಆಗಿರ್ಬೋದು, ಹೇಗೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ಚೆನ್ನಾಗಿದೆ, ಅಭಿವೃದ್ಧಿ ಚೆನ್ನಾಗಿದೆ. ಎಲ್ಲೋ ಸ್ಲಮ್ ಅಂದ್ರೆ ಎಲ್ಲರ ಮೂಲೆಗೆ ಇರುತ್ತೆ. ಈ ನಮ್ಮ ಸಮರ್ಥ ಗೆದ್ದು ಬಂದ್ರೆ ಅದನ್ನು ಸರಿಪಡಿಸ್ತಾರೆ. ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ. ಏನಿಲ್ಲ, ಅವರು ಅಜ್ಜರು ತೀರ್ಕೊಂಡ ಮೇಲೆ ಅವ್ರ ವಂಶಕ್ಕೆ ಬರ್ಬೇಕದು. ನೆಕ್ಸ್ಟ್ 28ಕ್ಕೆ ನಮ್ಮ ಸಮುದಾಯದಿಂದ ನಾವು ಕೇಳ್ತೀವಿ. ಸಾಧಿಕೆಗೆ ಎಲ್ಲ ಕೇಳಿದ್ರು, ಸ್ವಾಭಾವಿಕವಾಗಿ ಎಲ್ಲರೂ ಕೇಳಿದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.